ಗಾಡಿ ಮಾತ್ರ ನಿಮ್ಗೆ ಪ್ರೈಸ್ ಅಲ್ಲಿ ಕೊಡ್ತೀನಿ 6,50,000 ಕೊಡ್ತೀನಿ ಸರ್. ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ ಕಸ್ಟಮರ್ಗೆ ಬರೀ 40,000 ಹೊಡಿದೆ ಗಾಡಿ. ಬರೀ 40,000 40,000 ಸರ್. 3,40,000 ರೂಪಾಯಿ ಕೊಡಿ ಸರ್. 3,40,000 5,45,000 ಎಷ್ಟಾದ್ರಿ ಸರ್ ಎಲೆಂಟ್ರಾಗೆ? 5,45,000 ಕೊಡಿ ಸರ್. 5,45,000 ಫೈನಲ್. ಇದಕ್ಕೆ ಸರ್ ಇದು 5,85,000 ಕೊಡಿ ಸರ್. ಮಾರ್ಕೆಟ್ ಅಲ್ಲಿ 10 ಲಕ್ಷ ಇದೆ ಸರ್ ಗಾಡಿ. ನಾನ್ ನಿಮ್ಗೆ ಕೊಡೋದು ಬರೇ 7,65,000 ಕೊಡ್ತೀನಿ ಸರ್. ಫೈನಲ್ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 3,45,000 ಕೊಟ್ಬಿಡ್ತೀನಿ. ಇನ್ನೂ ಕಮ್ಮಿ ಮಾಡ್ಬೇಕಾ? ಒಂದ್ ಕೆಲಸ ಮಾಡಿದ್ರೆ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,65 ಕೊಟ್ಬಿಡ್ತೀನಿ ಸರ್. 5,65,000ಕ್ಕೆ ಪಸಾಟ್ ಸರ್. ಎರಡು ಗಾಡಿನೂ ನಿಮ್ಗೆ ಒಂದೇ ರೇಟಿಗೆ ಕೊಡ್ತೀನಿ ಸರ್. 6,95,000 ಕೊಡ್ತೀನಿ. ಯಾವ್ದಾದ್ರು ತಗೊಂಡೋಗಿ. X1 ಇದೆ, 3 ರ್ಯಾಪಿಡ್ ಇದೆ, 2 ಕ್ರೂಸ್ ಇದೆ, 2 ಎಲೆಂಟ್ರಾ ಇದೆ, XUV 3 ಇದೆ, 3 XUV ಇದೆ, Nexon 2 ಇದೆ, ಡೈಲೋ ಇದೆ. ಯಾವ್ದು ಬೇಕು ಬನ್ನಿ. ಎಲ್ಲ ಡಬಲ್. ಅಲ್ಲಿ ಎಷ್ಟು ಆಪ್ಷನ್ ಗಳಿದೆ. BMW ಬಂದ್ರೆ 2 BMW ಇದೆ, ಮತ್ತೆ ಕ್ರೂಸ್ ಬಂದ್ರೆ 2 ಕ್ರೂಸ್ ಇದೆ, ಮತ್ತೆ XUV ಬಂದ್ರೆ 3 XUV ಗಳಿದೆ ಸರ್. ಇನ್ನ ಇದೆ ಸರ್ ವೇರಿಯಂಟ್ಸ್ ನೋಡ್ಬೋದು ನೀವು. ಎಲೆಂಟ್ರಾ 2 ಇದೆ, ಕ್ರೂಸ್ 2 ಇದೆ, ರ್ಯಾಪಿಡ್ 3 ಇದೆ, XUV 500 3 ಇದೆ, Nexon 2 ಇದೆ, ಸೂಪರ್ 2 ಇದೆ. ಇನ್ನೆಲ್ಲ 2 3 ಅಷ್ಟೇ ತಗೊಂಡ್ ಬನ್ನಿ ನೀವು. ಅಷ್ಟೇ ಕಸ್ಟಮರ್ ಬರ್ಲಿ, ಯಾವ್ದು ಒಂದು ಕೊಟ್ಟು ಕಳ್ಸ್ತೀನಿ. ಆಮೇಲೆ ಎಲ್ಲದಕ್ಕೂ ಶೋರೂಮ್ ಇಷ್ಟಿನ ಎಲ್ಲದಕ್ಕೂ ಯಾವ ಮಾಡೆಲ್ ಗಾಡಿ ತಗೊಳ್ಳಿ ಇಷ್ಟೇ ತೆಗೆಸ್ಕೊಡ್ತೀನಿ. ಸೊ ಸರ್, ಇವತ್ತು ಏನ್ ಬಜೆಟ್ ಇಂದ ಸ್ಟಾರ್ಟಿಂಗ್ ಇದೆ? ಅಂಡ್ ಫ್ರೆಂಡ್ಸ್, ನಮ್ ಜೊತೆ ಅಯಾಸ್ ಬೈ ಇದಾರೆ ಸರ್. ನಮಸ್ಕಾರ. ನಮಸ್ಕಾರ ಬೈ. ಹೇಗಿದ್ದೀರಾ ಸರ್? ನಾವು ಚೆನ್ನಾಗಿದ್ದೀವಿ, ನೀವ್ ಇರೋದಂಗ ನಾವು ಚೆನ್ನಾಗಿರ್ತೀವಿ. ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ ಇವತ್ತು? ಸರ್ ಕಸ್ಟಮರ್ಗೆ ಏನ್ ಹೇಳೋದಂದ್ರೆ, ಅವ್ರಿಗೆ ಸುಮಾರು ಕಸ್ಟಮರ್ ದೂರದಿಂದಾನು ಫೋನ್ ಮಾಡ್ತಾರೆ. ಆಲ್ ಓವರ್ ಕರ್ನಾಟಕ ನಾನು ಲೋನ್ ಮಾಡಿಸ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ. ಆಲ್ ಓವರ್ ಕರ್ನಾಟಕ ಯಾವ ಮೂಲೆ ಇದ್ರು ನಾನು ಲೋನ್ ಮಾಡಿಸ್ಕೊಡ್ತೀನಿ. ಅದ್ರಲ್ಲೂ ವೇರಿಯಂಟ್ಸ್ ಕೂಡ ನನ್ನ ಹತ್ರ ಎಲ್ಲ ಗಾಡಿಯಲ್ಲೂ ವೇರಿಯಂಟ್ಸ್ ಇದೆ. ಎಲ್ಲ ಡುವೆಲ್ ಡೀಸೆಲ್ ಬೇಕಾ? ಎಲ್ಲ ಇದೆ. ಪೆಟ್ರೋಲ್ ಅಲ್ಲೂ ಇದೆ, ಡೀಸೆಲ್ ಅಲ್ಲೂ ವೇರಿಯಂಟ್ಸ್ ಇದೆ. ಸಪರೇಟ್ ಗಾಡಿಗಳಿದೆ, 4 ಗಾಡಿ ಇದೆ. ಒಂದ್ಸಲ ಬಂದ್ರೆ ಯಾವ್ದೊಂದೊಂದ್ ಗಾಡಿ ಇಷ್ಟಪಟ್ಟು ಪಕ್ಕ ತಗೊಂಡೋಗ್ತಾರೆ ಕಸ್ಟಮರ್. ಆ ತರ ನಾನು ಈ ಸಲ ಎಲ್ಲ ಸೆಟ್ ಮಾಡಿದೀನಿ ಗಾಡಿ. ಸೊ ಫ್ರೆಂಡ್ಸ್, ನಾವಿವತ್ತು ಬಂದಿರುವಂತ ಶೋರೂಮ್ ಬಂದ್ಬಿಟ್ಟು ಹೌಸ್ ಆಫ್ ಕಾರ್ಸ್ ಅಂತ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಎಕ್ಸಾಕ್ಟ್ಲಿ ಲೊಕೇಶನ್ ಹೇಳ್ಬಿಡಿ ಸರ್. ಆಲ್ಮೋಸ್ಟ್ ನಮ್ ಕಸ್ಟಮರ್ಗೆ ಎಲ್ಲರಿಗೂ ಗೊತ್ತಿದೆ. ಬನ್ನರಘಟ್ಟ ರೋಡ್, ಬಿಳೆಹಳ್ಳಿ ಸಿಗ್ನಲ್ ರೈಟ್ ಸೈಡ್ ಅಲ್ಲೇ ನೋಡಿ ರಾಯಲ್ ಫರ್ನಿಚರ್ ಶೋರೂಮ್ ಇದೆ. ಅದ್ರ ಪಕ್ಕದಲ್ಲೇ ಇದೆ. ಹೌದು, 2 ಶೋರೂಮ್ ಅಕ್ಕ ಪಕ್ಕನೇ ಇದೆ ಸರ್. ಒಂದು ಫ್ರಂಟ್ ಇದೆ, ಒಂದು ಇನ್ನೊಂದು ಫ್ರಂಟ್ ಅಲ್ಲಿ ಒಂದಿದೆ. ಹೌದು, 2 ಶೋರೂಮ್ ಇದೆ. 100 ಮೀಟರ್ಸ್ 100 ಮೀಟರ್ಸ್ ಮಾತ್ರ. ಓಕೆ, ಸೊ ಬನ್ನಿ ವೀಕ್ಷಕರೇ, ಆಗಿದ್ರೆ ತಡ ಮಾಡ್ತೀರಾ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಪ್ರತಿಯೊಂದು ಕಾರ್ಗಳನ್ನು ಪ್ರೈಸಿಂಗ್ ಅಲ್ಲಿ ಇದೆ. ಪ್ರತಿ ಗಾಡಿ ಪ್ರೈಸಿಂಗ್ ಅಲ್ಲಿ ಇದೆ. ಪ್ರತಿ ಗಾಡಿ ಮಾರ್ಕೆಟ್ ಇಂದ 50 ಇಂದ 1 ಲಕ್ಷ ಕಮ್ಮಿನೇ ಇದೆ. ಎಲ್ಲ ಕಂಪೇರ್ ಮಾಡ್ಕೊಂಡು 4 ದಿನ ಟೈಮ್ ತಗೊಳ್ಳಿ ಕಸ್ಟಮರ್, ಎಲ್ಲ ಹುಡುಕಾಡ್ಲಿ. ಎಲ್ಲೂ ಸಿಗ್ಲಿಲ್ಲ, ನನ್ನ ಹತ್ರ ಬಲ್ಲಿ ನಾನೇ ಕೊಡ್ತೀನಿ. ಕಂಡೀಷನ್ 100% ಗುಡ್ ಕಂಡೀಷನ್ ಗಾಡಿ. ಸೊ ಬನ್ನಿ ವೀಕ್ಷಕರೇ, ತಡ ಮಾಡ್ತೀರಾ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ಇದ್ರೆ ಹೌಸ್ ಆಫ್ ಕಾರ್ಸ್ ನಲ್ಲಿ ಫಸ್ಟ್ ಕಾರ್ ನೋಡ್ತಾ ಇರಬಹುದು, ಹೋಂಡಾ ಜಾಸ್ ತೋರಿಸ್ತಾ ಇದಾರೆ. ಇದ್ರ ಬಗ್ಗೆ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ, ಬರೀ 63,000 ರೆಕಾರ್ಡೆಡ್ ಓಡಿದೆ ಸರ್. ಪೆಟ್ರೋಲ್ ವಿ ವೇರಿಯಂಟ್, ಟಾಪ್ ಎಂಡ್ ಮಾಡಲ್ ಗಾಡಿ. ಓಕೆ 2.5 ವಿ ವೇರಿಯಂಟ್. ಹೌದು. ಓಕೆ ಫುಲ್ಲಿ ಟಾಪ್ ಎಂಡ್, ಏರ್ ಬ್ಯಾಗು, ABS ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸ್ ಹೇಗಿದೆ ಅಂತ, ನೀಟಾಗಿ ಮೇಂಟೈನ್ ಮಾಡೋರೆ. ಲೆದರ್ ಸೀಟ್, ಅಪೋಸಿಟಿ ಎಲ್ಲ ಬರುತ್ತೆ. ಪೆಟ್ರೋಲ್ ಗಾಡಿ. ಎಷ್ಟು ಬರ್ಬೋದು ಸರ್ ಮೈಲೇಜ್ ಎಲ್ಲ? ಮೈಲೇಜ್ ಬಂದು ನಿಮ್ಗೆ ಹೈವೇ 15 to 16 ಬರುತ್ತೆ ಸರ್. ಸಿಟಿಯಲ್ಲಿ 12 ಬರುತ್ತೆ. ಪ್ರೈಸ್ ಕೂಡ ಕೊಡ್ತೀನಿ. ಒಳ್ಳೆ ಮಾರ್ಕೆಟ್ ಪ್ರೈಸ್ ಇಂದ ಒಂದು 50 ಇಂದ 60,000 ರೂಪಾಯಿ ಕಮ್ಮಿ ಕೊಡ್ತೀನಿ. 4,95,000 ಕೊಡ್ತೀನಿ. 4,95,000 ಮಾತ್ರ. ಇನ್ನೊಂದು ಪ್ರೈಸ್ ಇನ್ನೂ ಒಂದು 5,000 ಬಿಟ್ಟು ಕೊಡ್ತೀನಿ. ಹೋಗಿ 4,90,000 ಕೊಡ್ತೀನಿ ಸರ್. 2015 ಮಾಡಲ್, ಸೆಕೆಂಡ್ ಓನರ್, LTZ ಆಪ್ಷನಲ್ ವಿತ್ ಸನ್ರೂಫ್ ಗಾಡಿ, ನ್ಯೂ ಶೇಪ್ ಗಾಡಿ. ನೋಡ್ಬೋದು ಗಾಡಿನೂ ಒಳ್ಳೆ ಹಾಲ್ ಇದ್ದಂಗಿದೆ ಸರ್. ನೋಡ್ಬೋದು ಅಷ್ಟು ಕ್ಲೀನ್ ಆಗಿದೆ ಗಾಡಿ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಟ್ರಾನ್ಸ್ಮಿಷನ್ 81,000 ರೆಕಾರ್ಡೆಡ್ ಓಡಿದೆ. 81,000 ಓಡಿದೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸ್ ತುಂಬಾ ಕ್ಲೀನ್ ಆಗಿದೆ. 81,000 ಅಷ್ಟೇನಾ ಓಡಿರೋದು? ರೆಕಾರ್ಡೆಡ್ ಡೀಸೆಲ್ ಗಾಡಿ ಸರ್. ಟೈರ್ ಕೂಡ ನೋಡ್ಬೋದು 80% ಟೈರ್ ಕೂಡ ಇದೆ. ಪ್ರೈಸ್ ಕೊಡ್ತೀನಿ ಒಳ್ಳೆ ಮಾರ್ಕೆಟ್ ಇಂದ. ಪ್ರೈಸ್ ಬಂದು 6,25,000 ಕೊಟ್ ಮಾಡ್ತಾ ಇದೀನಿ ಸರ್. 6,25,000 ಅಷ್ಟೇ ಸರ್. ಜಾಸ್ತಿ ಆಯ್ತು ಸರ್, ಕಡಿಮೆ ಮಾಡಿ. ಒಂದು 585 ಕೊಡ್ತೀನಿ. ಹೋಗಿ ಸರ್. ಇನ್ನೊಂದು ಪ್ರೈಸ್ 575 ಹೋಗಿ ಸರ್. 5,75,000 ಅದರಲ್ಲೂ ಕಡಿಮೆ ಆಗುತ್ತೆ ಶೋರೂಮ್ ಬಂದ್ರೆ. ಬನ್ನಿ ಸರ್ ನೋಡೋಣ. ಓಕೆ, ಹಾಗೆ ನೋಡ್ತಾ ಇರ್ಬೋದು ಇನ್ನೊಂದು ಹೋಂಡಾ ಗಾಡಿ ಇದೆ. ಇದು ಹೋಂಡಾ ಮೊಬಿಲ್ ಸರ್, 2015 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ವಿ. ಪ್ರೈಸ್ ಕೂಡ ಕೊಡ್ತೀನಿ ನಿಮ್ಗೆ. ಮಾರ್ಕೆಟ್ ಅಲ್ಲಿ 645, 6 lakhs ಮೇಲೆನೇ ಇರೋದು. ನಾನ್ ನಿಮ್ಗೆ 5,45,000 ಕೊಡ್ತೀನಿ ಸರ್. ಫೈನಲ್ ಪ್ರೈಸ್ ಎಷ್ಟು ಸರ್ ಮೊಬೈಲ್? 5,45,000. 5,45,000 ಫೈನಲ್. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸೂಪರ್ ಆಗಿರೋ ಜರ್ಮನ್ ರೆಡ್ ಕಲರ್ ರ್ಯಾಪಿಡ್ ಒಂದಿದೆ. ಹಾಗೆ ಇಲ್ಲೊಂದು ಹೆಂಗಿದೆ ಅಂದ್ರೆ, ಶೂಟ್ ಮಾಡಿದ್ರೆ ಹೆಂಗ್ ಹೋಗತ್ತೆ ಬುಲೆಟ್ ಹಂಗ್ ಹೋಗತ್ತೆ ಗಾಡಿ. ಹೌದಾ? ಸೆಕೆಂಡ್ ಓನರ್ ಗಾಡಿ, 92,000 ರೆಕಾರ್ಡೆಡ್, ಅಪ್ ಟು ಡೇಟ್ ಕಂಪನಿ ಸರ್ವಿಸ್ ಇದೆ. ಓಕೆ ಗಾಡಿನ ಮಾತ್ರ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ, ಎಕ್ಸ್ಟ್ರಾ ಕ್ಲಾಸ್ ಇದೆ. ನೋಡ್ಬೋದು ಒಳಗಡೆ ಗಾಡಿ ಮೇಲೆ. ಹೌದು, ಒಂದು ವಾಶ್ ಹೊಡೆದ್ರೆ ನೀಟಾಗಿ ಜಸ್ಟ್ ವಾಶ್ ಬೇಕು, ಪಾಲಿಶ್ ಕೂಡ ಬೇಡ ಗಾಡಿಗೆ. ಹಂಗಿದೆ. 80% ಟೈರ್ ಕೂಡ ಇದೆ. ಹೌದು, ಆಟೋ ಟ್ರಾನ್ಸ್ಮಿಷನ್ ಇದೆ, ಡೀಸೆಲ್.
ಡಾಕ್ಟರ್ ಯೂಸ್ ಗಾಡಿ ಡಾಕ್ಟರ್ ಯೂಸ್ ಮಾಡಿರೋ ಗಾಡಿ. ಓಕೆ 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 ಸರ್ ಪ್ರೈಸ್ ಕೂಡ ಕೊಡ್ತೀನಿ 4,95,000 ಕೊಟ್ ಮಾಡಿದ್ದೀನಿ. ಎಷ್ಟು ಸರ್ ಪ್ರೈಸ್? 4,95,000 ಕೋಟಿಂಗ್ ಪ್ರೈಸ್. ಫೈನಲ್ ಅಂದ್ರೆ 475 ಕೊಡ್ತೀನಿ ಸರ್. 4,75,000ಕ್ಕೆ ಸ್ಕೋಡಾ ಲಾರಾ ಸಿಗ್ತಾರ. ಅದ್ರಲ್ಲಿ ನಿಮ್ ಯೂಟ್ಯೂಬ್ ಕಡೆಯಿಂದ ಬಂದ್ರೆ ಇನ್ನೂ ಒಂದು 5,000 ರೂಪಾಯಿ ಕಮ್ಮಿ ಮಾಡ್ತೀನಿ. ಎಷ್ಟು ಸರ್ ಫೈನಲ್? ಒಂದು 460 ಕೊಡಿ ಹೋಗಿ ಸರ್. 4,60,000 ಸ್ಕಾಲಾ ಇದೆಯಲ್ಲ ಸರ್? ಸರ್ 2013 ಮಾಡಲ್ ಟಾಪ್ ಎಂಡ್ ಪುಷ್ ಸ್ಟಾರ್ಟರ್ ಇದು. ಮ್ಯಾನುವಲ್ ಟ್ರಾನ್ಸ್ಮಿಷನ್, ಡೀಸೆಲ್, ಪವರ್ ಸ್ಟೇರಿಂಗ್, ಎಸಿ, ಮ್ಯೂಸಿಕ್ ಸಿಸ್ಟಮ್, ಅಲೈಸ್ ಎಲ್ಲ ಇದೆ ಸರ್. ಫುಲ್ಲಿ ಟಾಪ್ ಎಂಡ್ ಗಾಡಿ. ಸೆಕೆಂಡ್ ಓನರ್ ಆಗಿದೆ. ಓಕೆ 70 ಚೇಂಜ್ ಓಡಿದೆ ಗಾಡಿ. 70,000 ಡ್ರಿವನ್ ಆಗಿದೆ. ನೋಡ್ತಾ ಇರ್ಬೋದು ರೆನಾಲ್ಡ್ ಸ್ಕಾಲಾ ವೇರಿಯಂಟ್ ಅದು ಸರ್ ಇದು. ಟಾಪ್ ಎಂಡ್ ಅಂದ್ರೆ RX-Z ಸರ್ ಇದು. RX-Z ಪುಷ್ ಸ್ಟಾರ್ಟರ್ ಬರುತ್ತೆ ಇದು. ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ 100% ಟೈರ್ಸ್ ಇದೆ. ನೋಡ್ತಾ ಆಗಿಲ್ಲ, ಜಸ್ಟ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಕಾರ್ದು. ಪ್ರೈಸಿಂಗ್ ಏನಿದೆ ಸರ್ ಇದಕ್ಕೆ? ಸರ್ 3,75,000 ಕೊಟ್ ಮಾಡಿದ್ದೀನಿ ಸರ್. ಫೈನಲ್ ಅಂದ್ರೆ ಫೈನಲ್ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 3,45,000 ಕೊಟ್ಬಿಡ್ತೀನಿ. 3,45,000ಕ್ಕೆ ರೆನಾಲ್ಡ್ ಸ್ಕಾಲಾ 13 ಮಾಡಲ್ ಗಾಡಿ. ಒಂದು 7 ಸೀಟರ್ ಕಾರು ಇದೆ ಬಜೆಟ್ ಅಲ್ಲಿ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ನೆಕ್ಸ್ಟೋನ್ ಸರ್ ಇದು RX-7 ವಿತ್ ಸನ್ರೂಫ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಡೀಸೆಲ್ ವೇರಿಯಂಟ್ ಗಾಡಿ. ಓಕೆ ಓಕೆ. ಗಾಡಿ ನೋಡಬಹುದು ನೀವು, ಎಷ್ಟು ಕ್ಲೀನ್ ಆಗಿದೆ ಗಾಡಿ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಅಪ್ ಟು ಡೇಟ್ ಕಂಪನಿ ಸರ್ವಿಸೇ ಇದೆ ಗಾಡಿ. ಎಷ್ಟು ಹೊಡಿದೆ ಸರ್ ಗಾಡಿ ಇದು? ಸರ್ 70-80 ಚೇಂಜ್ ಹೊಡಿದೆ ಸರ್ ಗಾಡಿ. 80,000 ಚೇಂಜ್ ಡ್ರಿವನ್ ಆಗಿದೆ. ಆಟೋಮೆಟಿಕ್ ಗಾಡಿ, ಆಟೋಮೆಟಿಕ್, ಸನ್ರೂಫ್ ಎಲ್ಲ ಬಂದ್ಬಿಡುತ್ತೆ ಗಾಡಿ. ಫುಲ್ಲಿ ಟಾಪ್ ಅಂಡ್ ಫುಲ್ಲಿ ಲೋಡೆಡ್ ಗಾಡಿ ಇದು. ಪ್ರೈಸ್ ಬಂದು 7,45,000 ಕೊಟ್ ಮಾಡಿದ್ದೀನಿ ಸರ್. ಫೈನಲ್ ಅಂದ್ರೆ ಫೈನಲ್ ಟು ಫೈನಲ್ ಡೆಡ್ ಲೈನ್ ಪ್ರೈಸ್ ಹೇಳ್ತೀನಿ 6,95,000 ಕೊಟ್ಬಿಡ್ತೀನಿ ಸರ್. 6,45,000. 6,95,000 ಫೈನಲ್ ಹೇಳಿ ಸರ್. 695. ಇನ್ನೊಂದು ಪ್ರೈಸ್ ಸರ್ ಇನ್ನೊಂದು 10,000 ರೂಪಾಯಿ ಕಮ್ಮಿ ಮಾಡ್ಕೊಡ್ತೀನಿ ಸರ್. ಮಾಡ್ಕೊಡ್ತೀರಾ? ಹಾಗೆ ಇಲ್ಲೊಂದು ಸ್ಕೋಡಾ ರ್ಯಾಪಿಡ್ ಇದೆಯಲ್ಲ ಸರ್? 2015 ಮಾಡಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್ ಇದು. ಸ್ಟೈಲ್ ಪ್ಲಸ್ ಇದು, ಟಾಪ್ ಎಂಡ್ ಮಾಡಲ್ ಗಾಡಿ. ನೋಡಬಹುದು. ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ ಕಸ್ಟಮರ್ಗೆ ಬರೀ 40,000 ಹೊಡಿದೆ ಗಾಡಿ. ಬರೀ 40,000? 40,000 ರೆಕಾರ್ಡೆಡ್ ಇದೆ. ಬರೀ 40,000 ಓಡಿದೆ ಅಂತ ಈ ಗಾಡಿ. ಏನೇನ್ ಬರುತ್ತೆ ಸರ್ ಫೀಚರ್ಸ್ ಎಲ್ಲ? ಪವರ್ ಸ್ಟೇರಿಂಗ್, ಎಸಿ, ಮ್ಯೂಸಿಕ್ ಸಿಸ್ಟಮ್, ಅಲೈವ್ಸ್ ಎಲ್ಲ ಬರುತ್ತೆ ಸರ್. ಲೆದರ್ ಸೀಟ್ ಕವರ್ಸ್, ಏನೇನ್ ಬೇಕು ಕಸ್ಟಮರ್ ಎಲ್ಲ ಇದೆ. ಸನ್ರೂಫ್ ಬಿಟ್ಟು ಮಾತ್ರ ಬಿಟ್ಟು ಎಲ್ಲ ಸಿಗುತ್ತೆ. ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ ಸ್ಕೋಡಾ ರ್ಯಾಪಿಡ್ ಅಲ್ಲಿ. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ದೀರಾ ಸರ್? ಪ್ರೈಸ್ ಬಂದು 6,45,000 ಇದೆ ಸರ್. ಫೈನಲ್ ಅಂದ್ರೆ ಫೈನಲ್ ಟು ಫೈನಲ್ ಡೆಡ್ ಲೈನ್ ಪ್ರೈಸ್ ಕೊಡ್ಲಾ? 595 ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ 590 ತಗೊಳೋಗಿ ಸರ್. 5,90,000ಕ್ಕೆ ಆಟೋಮೆಟಿಕ್ ರ್ಯಾಪಿಡ್, ಅದರಲ್ಲೂ 15 ಮಾಡಲ್ ಸಿಂಗಲ್ ಓನರ್, 40,000 ಹೊಡಿರೋದು ಅಷ್ಟೇ. ರೆಕಾರ್ಡ್ ಸಮೇತ ಸಿಗುತ್ತೆ. ಇದು ಸರ್ ಕ್ರೂಸ್. ಸರ್ ಕ್ರೂಸ್ LTZ ಟಾಪ್ ಎಂಡ್ ಮಾಡಲ್ ವಿತ್ ಸನ್ರೂಫ್, ಫುಲ್ಲಿ ಲೋಡೆಡ್ ವೆಹಿಕಲ್. 88,000 ಓಡಿದೆ ಗಾಡಿ. ನೋಡಬಹುದು ಗಾಡಿ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಫುಲ್ಲಿ ಲೋಡೆಡ್ ಇದೆ. ಪವರ್ ಸ್ಟೇರಿಂಗ್, ಎಸಿ, ಮ್ಯೂಸಿಕ್ ಸಿಸ್ಟಮ್, ಪವರ್ ವಿಂಡೋಸ್, ಎಸಿ ಎಲ್ಲ ಫುಲ್ ಕ್ರೂಸ್ ಕಂಟ್ರೋಲರ್ಸ್ ಎಲ್ಲ ಬರುತ್ತೆ ಸರ್. ಸನ್ರೂಫ್ ಕೂಡ ಬರುತ್ತೆ. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ದಾರೆ ಸರ್? ಪ್ರೈಸ್ ಬಂದು ನಿಮ್ಗೆ 5,95,000 ಕೊಟ್ ಮಾಡಿದ್ದೀನಿ ಸರ್. ಇದು ಪ್ರೈಸ್ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,35,000 ಕೊಟ್ಬಿಡ್ತೀನಿ ಸರ್. 5,35,000 ಡೆಡ್ ಎಂಡ್ ಪ್ರೈಸ್. ಫೈನಲ್ 535. ಹಾಗೆ ಈ ಕಡೆ ಒಂದು ಸ್ಕೋಡಾ ಆಕ್ಟಾವಿಯಾ ಸರ್. ಆಕ್ಟಾವಿಯಾ 2013 ಮಾಡಲ್ ಸಿಂಗಲ್ ಓನರ್, ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಬರುತ್ತೆ. ಇದನ್ನು ಕೂಡ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಸಿಂಗಲ್ ಓನರ್ ಇದೆ ಗಾಡಿ. 98,000 ರೆಕಾರ್ಡೆಡ್ ಓಡಿದೆ ಸರ್ ಗಾಡಿ. 98,000 ಕಿಲೋಮೀಟರ್ ಓಡಿದೆ. ಒಳ್ಳೆ ಸ್ಪೋರ್ಟ್ಸ್ ಗಾಡಿ ಅಂತ. ಒಳ್ಳೆ ಸ್ಪೋರ್ಟ್ಸ್ ಗಾಡಿ, ನ್ಯೂ ಶೇಪ್ ಗಾಡಿ. ಮತ್ತೆ ಕಂಫರ್ಟ್ ಅಂದ್ರೆ ಸ್ಕೋಡಾ ಗೊತ್ತಲ್ಲ ಸರ್ ಎಲ್ಲರಿಗೂ. ಕಂಫರ್ಟ್ ಅಂದ್ರೆ ಕಂಫರ್ಟ್ ಗಾಡಿ. ಪ್ರೈಸ್ ಕೂಡ ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ 10 ಲಕ್ಷ ಇದೆ ಸರ್ ಗಾಡಿ. ನಾನ್ ನಿಮ್ಗೆ ಕೊಡೋದು ಬರೇ 7,65,000 ಕೊಡ್ತೀನಿ ಸರ್. 7,65,000ಕ್ಕೆ ಆಕ್ಟಾವಿಯಾ 13 ಮಾಡಲ್ ಸಿಂಗಲ್ ಓನರ್, ಫುಲ್ಲಿ ಲೋಡೆಡ್ ವಿತ್ ಪ್ಯಾನೋರಾಮಿಕ್ ಸನ್ರೂಫ್. ಹಾಗೆ ಇಲ್ಲಿ Volkswagen Passat ಇದೆಯಲ್ಲ ಸರ್? Volkswagen Passat ಕಂಫರ್ಟ್ ಲೈನ್ 2013 ಮಾಡಲ್. ಇದು ಕೂಡ ಸೆಕೆಂಡ್ ಓನರ್ ಆಗಿದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ. ಮ್ಯಾನುವಲ್ ಟ್ರಾನ್ಸ್ಮಿಷನ್, ಒಳ್ಳೆ ಮೈಲೇಜ್ ಕೂಡ ಇದೆ. 2 ಲೀಟರ್ ಇಂಜಿನ್ ಬರುತ್ತೆ. ಡೀಸೆಲ್ ವೇರಿಯಂಟ್. ಹೌದು. ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ ಆಗಿದೆ ಅಂತ ತುಂಬಾನೇ ಚೆನ್ನಾಗಿದೆ. ಮೈಲೇಜ್ ಏನ್ ಕೊಡ್ಬೋದು ಸರ್ ಗಾಡಿ ಇದು? ಸರ್ ಮೈಲೇಜ್ ಇದು ನಿಮ್ಗೆ 15 ಪ್ಲಸ್ ಬರುತ್ತೆ ಸರ್. ಹೈವೇ 15 ಬರುತ್ತೆ. 2 ಲೀಟರ್ ಇಂಜಿನ್ ಬರುತ್ತೆ. 2 ಲೀಟರ್ ಇಂಜಿನ್ ಬರುತ್ತೆ. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ದಾರೆ? ಪ್ರೈಸ್ ಬಂದು ಸರ್ 5,95,000 ಕೊಟ್ ಮಾಡಿದ್ದೀನಿ ಸರ್. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 580 ಗೆ ಕೊಡ್ತೀನಿ ಸರ್. 5,80,000ಕ್ಕೆ Passat ಫೈನಲ್. ಇನ್ನು ಕಮ್ಮಿ ಮಾಡ್ಬೇಕಾ? ಒಂದ್ ಕೆಲಸ ಮಾಡಿ ಸರ್, ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 565 ಕೊಟ್ಬಿಡ್ತೀನಿ ಸರ್. 5,65,000ಕ್ಕೆ Passat. Passat 13 ಮಾಡಲ್, ಸೆಕೆಂಡ್ ಓನರ್, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಪ್ಲಸ್ ಡೀಸೆಲ್ ವೇರಿಯಂಟ್. ಈ ಲೈನ್ ನೋಡಿ, 2 ಎಲೆಂಟ್ರಾ ಇದೆ ಮತ್ತೆ 2 BMW X1 ಗಳಿದೆ. ಸೊ ಫಸ್ಟ್ ಎಲೆಂಟ್ರಾ ಡೀಟೇಲ್ಸ್ ತಗೊಳ್ಳೋಣ. ಇದ್ರ ಬಗ್ಗೆ ಹೇಳಿ ಸರ್. 2014 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 70,000 ಓಡಿದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಪೆಟ್ರೋಲ್ ವೇರಿಯಂಟ್, ಟಾಪ್ ಎಂಡ್ ಮಾಡಲ್ ಗಾಡಿ. ಪ್ರೈಸಿಂಗ್ ಪ್ರೈಸ್ ಕೂಡ ಕೊಡ್ತೀನಿ 6,25,000 ಕೊಟ್ ಮಾಡಿದ್ದೀನಿ ಸರ್. ಫೈನಲ್ ಅಂದ್ರೆ ಫೈನಲ್ ಟು ಫೈನಲ್ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,80,000 ಕೊಡ್ತೀನಿ ಸರ್. 5,80,000ಕ್ಕೆ ಎಲೆಂಟ್ರಾ ಆಟೋಮೆಟಿಕ್ 14 ಮಾಡಲ್. ಆಟೋಮೆಟಿಕ್ ಮ್ಯಾನ್ವಲ್ ಕೂಡ ಕೊಡ್ತೀನಿ ನೋಡಿ ಸರ್. ಮ್ಯಾನ್ವಲ್ 2013 ಮಾಡಲ್, ಸೆಕೆಂಡ್ ಓನರ್. ಇದು ಕೂಡ ನಿಮ್ಗೆ 80 ಚೇಂಜ್ ಓಡಿದೆ ಗಾಡಿ. ಪೆಟ್ರೋಲ್ ವೇರಿಯಂಟ್ 1.6, ಫುಲ್ಲಿ ಟಾಪ್ ಎಂಡ್ ಇದೆ ಗಾಡಿ. ಇದನ್ನು ಕ್ಲಾಸ್ ಇದೆ ಸರ್. ಗಾಡಿ ನೋಡಬಹುದು, ಗ್ಲಾಸ್ ಇದ್ದಂಗಿದೆ. 2 ಗಾಡಿ ನೋಡಬಹುದು ನೀವು ಎಷ್ಟು ಮೇಂಟೈನ್ ಮಾಡಿದಾರಂತ. ಪ್ರೈಸ್ ಕೂಡ ಕೊಡ್ತೀನಿ. ಈ ಗಾಡಿ ನಿಮ್ಗೆ ಫೈನಲ್ ಟು ಫೈನಲ್ 5,65,000 ಕೊಡ್ತೀನಿ ಸರ್. 5,65,000.
ಓಕೆ 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 5,65,000ಕ್ಕೆ ಎಲೆಂಟ್ರಾ ಸಿಗ್ತಾ ಇದೆ. ಎಲೆಂಟ್ರಾ ಈ ಎಲೆಂಟ್ರಾ ಎಷ್ಟಂದ್ರಿ ಸರ್? ಹೋಗಿ ಸರ್ 5,45,000 ಎಷ್ಟಂದ್ರಿ ಸರ್ ಈ ಎಲೆಂಟ್ರಾಗೆ? 5,45,000 ಕೊಡಿ ಸರ್. 5,45,000 ಫೈನಲ್. ಇದಕ್ಕೆ ಸರ್ ಇದು 5,85,000 ಕೊಡಿ ಸರ್. ಆಟೋಮೆಟಿಕ್ ಅಂದ್ರೆ ಆಟೋಮೆಟಿಕ್, ಮ್ಯಾನುವಲ್ ಅಂದ್ರೆ ಮ್ಯಾನುವಲ್. 14, 13. ಹಾಗೆ 2 X1 ಗಳು ಇದೆಯಲ್ಲ ಸರ್? 2 X1 ಇದೆ, ಹಾ. 3 ರ್ಯಾಪಿಡ್ ಇದೆ, ಹಾ. 2 ಕ್ರೂಸ್ ಇದೆ, ಹಾ. 2 ಎಲೆಂಟ್ರಾ ಇದೆ. ಹಾ ನೋಡ್ಬೋದು. XUV 3 ಇದೆ, ಮೂರು? 3 XUV ಇದೆ, ಹಾ. ನೆಕ್ಸ್ಟಾನ್ 2 ಇದೆ, ಡೈಲೋ ಇದೆ. ಯಾವ್ದು ಬೇಕು ಬನ್ನಿ, ಎಲ್ಲ ಡಬಲ್ ಎಲ್ಲ ಡಬಲ್. ಹಾಗಿದ್ರೆ ಈ X1 2012 ಮಾಡಲ್, ಹಾ. ಸೆಕೆಂಡ್ ಓನರ್ ಗಾಡಿ. ಹಾ. ಪ್ರೈಸ್ ಕೂಡ ನಿಮ್ಗೆ ಮಾರ್ಕೆಟ್ ಇಂದ ತುಂಬಾ ಕಮ್ಮಿ ಕೊಡ್ತೀನಿ. ಎಸ್ ಡ್ರೈವ್ ಗಾಡಿ ಇದು, ಡೀಸೆಲ್ ವೇರಿಯಂಟ್, ಆಟೋಮೆಟಿಕ್. ಓಕೆ ಸರ್ 8,25,000 ಕೊಟ್ ಮಾಡಿದೀನಿ. ಓಕೆ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಒಂದೇ ಒಂದ್ ರೇಟು, ಡೆಡ್ ಲೈನ್ ಪ್ರೈಸ್, ಪ್ರೀಮಿಯಂ ಗಾಡಿಗೆ ನೆಗೋಷಿಯೇಷನ್ ಮಾಡಲ್ಲ. ಹಾ. 7.5 lakhs ಕೊಡ್ತೀನಿ. ಇದು ಸೆಕೆಂಡ್ ಓನರ್ 7.5 ಲಕ್ಷಕ್ಕೆ X1. X1 ಅದು ಇದು sir? ಸೆಕೆಂಡ್ ಓನರ್. ಇದು ಇದು 12 ಮಾಡಲ್. ಹಾ. ಇದು ಬರೇ ಥರ್ಡ್ ಓನರ್ ಆಗಿದೆ ಅಂತ ನಿಮ್ಗೆ ಒಳ್ಳೆ ಪ್ರೈಸ್ ಕೊಡ್ತೀನಿ. ಬರೇ 6.5 lakhs ಕೊಡ್ತೀನಿ. ಎಷ್ಟು ಸರ್? ಬರೇ 6,50,000. 6.5 ಲಕ್ಷಕ್ಕೆ X1 ಸಿಗ್ತಾ ಇದೆ. X1. ಹಾಗೆ ಫ್ರೆಂಡ್ಸ್, ಬಜೆಟ್ ಅಲ್ಲಿ 7 ಸೀಟರ್ ಕಾರು ಇದೆ ಅಂತ. ಯಾವ ಸರ್ ಇದು? ಸರ್ ಜೈಲೋ ಇದೆ ನೋಡಿ ಸರ್, E4 2010 ಮಾಡಲ್, ಸೆಕೆಂಡ್ ಓನರ್, 77,000 ರೆಕಾರ್ಡೆಡ್ ನೋಡಿದೆ ಸರ್ ಗಾಡಿ. 77,000 ನೋಡಿ. 7 ಸೀಟರ್ ಕಾರು. 7 ಸೀಟರ್ ಕಾರು ಜಸ್ಟ್ ಬಂದಿರೋದು, ಬರೇ ವಾಶ್ ಮಾಡಿರೋದು ಗಾಡಿ. ಪಾಲಿಶ್ ಕೂಡ ಮಾಡ್ತಿಲ್ಲ, ಅಷ್ಟು ಕ್ಲೀನ್ ಇದೆ ಗಾಡಿ. ನೋಡ್ತಾ ಇರ್ಬೋದು, ಇಂಟೀರಿಯರ್ಸ್ ಅಂತ ತುಂಬಾನೇ ಕ್ಲೀನ್ ಆಗಿದೆ. ಟೈರ್ಸ್ ಕಂಡೀಷನ್ ಸರ್? ಸರ್ ಟೈರ್ ಕಂಡೀಷನ್ ನಿಮ್ಗೆ 80% to 90% ಟೈರ್ ಇದೆ ಸರ್. ಪ್ರೈಸಿಂಗ್? ಪ್ರೈಸ್ ಕೂಡ ಕೊಡ್ತೀನಿ ಸರ್. ಹಾ ಹೇಳಿ. 3,95,000 ಕೊಟ್ಟಿಂಗ್ ಸರ್. ಕೋಟಿಂಗ್ ಪ್ರೈಸ್. ಕೋಟಿಂಗ್ ಪ್ರೈಸ್ ಎಷ್ಟು ಬೇಕು ಸರ್ ನಿಮ್ಗೆ? ಯೂಟ್ಯೂಬ್ ಪ್ರೈಸ್ ಹೇಳ್ಬಿಡಿ ಸರ್. ಬೆಸ್ಟ್ ಪ್ರೈಸ್. ಬೆಸ್ಟ್ ಪ್ರೈಸ್ ಕೊಡ್ಬಿಡಾ? ಹಾ. ಫೈನಲ್ ಕೊಡ್ಬಿಡಾ? ಹೇಳಿ ಸರ್. 3,40,000 ಕೊಡಿ ಸರ್, ತಗೊಂಡೋಗಿ. ಎಷ್ಟು ಸರ್? 3,40,000 ರೂಪಾಯಿ ಕೊಡಿ ಸರ್. 3,40,000. 7 ಸೀಟರ್ ಕಾರು. 7 ಸೀಟರ್, ಅದನ್ನು 10 ಮಾಡಲ್ E4. ಹಾಗೆ ಇಲ್ಲೊಂದು XUV 500 ಇದೆ, ಇದ್ರ ಬಗ್ಗೆ ಹೇಳಿ ಸರ್. W8 ಇದು 2013 ಮಾಡಲ್, ಸೆಕೆಂಡ್ ಓನರ್, 1,17,117 ನೋಡಿದೆ, ರೆಕಾರ್ಡೆಡ್. ಹಾ, ಎಲ್ಲ ಹಾ. ಅಪ್ ಟು ಡೇಟ್ ಕಂಪನಿ ಸರ್ವಿಸ್ ಇದೆ ಗಾಡಿ. ಓಕೆ ಓಕೆ. ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಕಸ್ಟಮರ್ ತಗೊಂಡು ಹೋಗ್ಬಿಡ್ಬೇಕು ಇಲ್ಲಿಂದಾನೆ. ಆ ತರ ಇದೆ ಗಾಡಿ. ಆ ತರ ಇದೆ ಗಾಡಿ, ಒಳ್ಳೆ ಮೇಂಟೈನ್ ಗಾಡಿ. ಹಾ. ಚೆನ್ನಾಗಿದೆ, ಏನು ಮಾಡ್ಸಿಲ್ಲ ಸರ್. ಇದಕ್ಕೂ ಕೂಡ ನಿಮ್ಗೆ ಬರೀ ಪಾಲಿಶ್ ಮಾಡ್ತಿದೀನಿ. ಹಾ. ಟಚ್ಅಪ್ ಗಿಚ್ಚಪ್ ಏನಿಲ್ಲ, 0. ಓಕೆ ಓಕೆ. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಕೊಡ್ತೀನಿ ನಿಮ್ಗೆ 7,85,000 ಕೊಟ್ಟು ಮಾಡಿದೀನಿ ಸರ್. ಫೈನಲ್ ಅಂದ್ರೆ 7 lakh ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್? ಇನ್ನೊಂದು ಪ್ರೈಸಾ? ಹಾ. ಹೋಗಿ ಸರ್, 695 ಕೊಡಿ ಸರ್. ಹೋಗಿ ಸರ್. 6,95,000ಕ್ಕೆ XUV 500. ಅದನ್ನು 13 ಮಾಡಲು, W8. W8. ಇಲ್ಲೊಂದು XUV ಸರ್ 500 ಇದು W6 ಇದು, ಹಾ. 2014 ಮಾಡಲ್. ಓಕೆ. 2014 ಮಾಡಲ್. ಓನರ್ಶಿಪ್ ಸರ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ. ಹಾ. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ದೀರಾ? ಪ್ರೈಸ್ ಕೂಡ ಕೊಡ್ತೀನಿ ಸರ್, ಮಾರ್ಕೆಟ್ ಇಂದ ತುಂಬಾ ಕಮ್ಮಿಯಾಗಿ ಕೊಡ್ತೀನಿ. ಹಾ. 7,45,000 ಕೊಟ್ಟು ಮಾಡಿದೀನಿ ಸರ್. ಹಾ. 720 ಗೆ ಕೊಡ್ತೀನಿ ಗಾಡಿ. 7,20,000. 20,000. ಇದು 7,20,000. ಇದು 6,95,000 ಸರ್. 2 ಗಾಡಿನೂ ನಿಮ್ಗೆ ಒಂದೇ ರೇಟಿಗೆ ಕೊಡ್ತೀನಿ ಸರ್. 13 ಮಾಡಲ್ W8, 14 ಮಾಡಲ್ W6, 6,95,000 ಕೊಡ್ತೀನಿ. ಯಾವ್ದಾದ್ರು ತಗೊಂಡೋಗಿ ಬನ್ನಿ. ಇನ್ನೊಂದು W8 ಇದೆ ನಿಮ್ಗೆ, ಇನ್ನೊಂದು W8. ಇನ್ನೊಂದಿದೆ, ಕಮ್ಮಿ Okay. ರೇಟಿಗೆ ಕೊಡ್ತೀನಿ ಸರ್. 12 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. ಹಾ. ನೋಡ್ಬೋದು, ಗ್ರೇ ಕಲರ್. ಹಾ. ಇದೆಲ್ಲ ಫಿಟ್ ಮಾಡಿದ್ರೆ ನಾನು ತೆಗ್ಸಿ ಕೊಡ್ತೀನಿ. ಇದು ಕ್ಲೀನ್ ಆಗಿ ಏನು ಮಾಡ್ತಿಲ್ಲ, ನೆನ್ನೆ ಬಂದಿರೋದು ಗಾಡಿ ನಿಲ್ತಿದ್ದೀನಿ. ಓಕೆ ಓಕೆ. ಹಾಗೆ ಪಾಲಿಶ್ ಎಲ್ಲ ಮಾಡಿ ಕೊಡ್ತೀನಿ. ಹಾ. ಗಾಡಿ ಮಾತ್ರ ನಿಮ್ಗೆ ಪ್ರೈಸ್ ಅಲ್ಲಿ ಕೊಡ್ತೀನಿ 6,50,000 ಕೊಡ್ತೀನಿ ಸರ್. 6.5 ಲಕ್ಷಕ್ಕೆ XUV 500. XUV 500 W8 6.5 ಲಕ್ಷ. 6.5 ಲಕ್ಷ ಕೊಡಿ. 6.5 ಲಕ್ಷಕ್ಕೆ ಇನ್ನೊಂದು XUV 500 ಇದೆ ನೋಡಿ. ಟೈರ್ಸ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಇದನ್ನು ಕೂಡ 1 ಲಕ್ಷ ಓಡಿದೆ ಸರ್ ಗಾಡಿ. 1 ಲಕ್ಷ ಓಡಿದೆ. ಹಾ. ಹಾಗೆ ಒಂದು ಸ್ಕೋಡಾ ಸೂಪರ್ ಬೀಜ ಸೂಪರ್ ಪೆಟ್ರೋಲ್ ವೇರಿಯಂಟ್ ಇದು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 12 ಮಾಡಲ್, ಸೆಕೆಂಡ್ ಓನರ್. ಹಾ. ಇದು ಕೂಡ ಗನ್ ತರ ಇದೆ ಸರ್ ಗಾಡಿ. ಏನು ತಗೊಂಡೋಗಿ ₹1 ಕೆಲಸ ಮಾಡ್ಸಂಗಿಲ್ಲ, ಹಂಗಿದೆ ಮೇಂಟೈನ್ ಇದೆ. ಹಾ. 80% ಟೈರ್ ಕೂಡ ಇದೆ. ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಹಾ. ಆಟೋ ಟ್ರಾನ್ಸ್ಮಿಷನ್, ಸನ್ರೂಫ್, ಹಾ, ಹಾ. ಲೆದರ್ ಸೀಟ್ ಕವರ್ಸ್, ಎಲ್ಲ ಬರುತ್ತೆ. ಡಿಫಾಗರ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ರು? ಪ್ರೈಸ್ ಬಂದು ಇದು ಸರ್ 5,95,000 ಕೊಟ್ಟು ಮಾಡಿದ್ದೀನಿ ಸರ್. ಫೈನಲ್ ಅಂದ್ರ ಫೈನಲ್ ಟು ಫೈನಲ್ 570 ಕೊಡ್ತೀನಿ ಸರ್. 5,70,000. 5,70,000ಕ್ಕೆ ಸ್ಕೋಡಾ ಸೂಪರ್ 12 ಮಾಡಲ್. 12 ಮಾಡಲ್ ಸಿಗ್ತಾ ಇದೆ. ಹಾಗೆ ಇನ್ನೊಂದು ಸೂಪರ್ ಇದೆಯಲ್ಲ ಸರ್, ಸೇಮ್ ಕಲರ್. ಡೀಸೆಲ್ ವೇರಿಯಂಟ್ ಸರ್. ಹಾ. ಡೀಸೆಲ್ ವೇರಿಯಂಟ್ 12 ಮಾಡಲ್, ಸೆಕೆಂಡ್ ಓನರ್. ಇದು ಕೂಡ ಸನ್ರೂಫ್ ಗಾಡಿನೇ, ಹಾ. ಫುಲ್ಲಿ ಲೋಡೆಡ್ ವೆಹಿಕಲ್. ನೋಡ್ಬೋದು ನಿಮ್ಗೆ ಗಾಡಿ. ಅದು ನಾನು ಎಷ್ಟು ಹೇಳಿದೀನಿ, 5,70,000 ಹೇಳಿದ್ನಲ್ಲ. ಹೌದು. ಹೋಗಿ ಸರ್ 550 ಕೊಡಿ ಸರ್. 5.5 ಲಕ್ಷ ಪೆಟ್ರೋಲ್ ಕೊಡ್ತೀನಿ ಸರ್. Okay, ಇದು? ಡೀಸೆಲ್ ಗಾಡಿ 570 ಕೊಡಿ, ತಗೊಂಡೋಗಿ ಸರ್. ಡೀಸೆಲ್ 5,70,000ಗೆ ಡೀಸೆಲ್, 5,50,000ಗೆ ಪೆಟ್ರೋಲ್. ಪೆಟ್ರೋಲ್ ಗಾಡಿ. ನೋಡಿ ಈ ಗಾಡಿ ಕಂಡೀಷನ್ ಹೇಗಿದೆ ಅಂತ. ತುಂಬಾನೇ ಚೆನ್ನಾಗಿದೆ. ಬಸ್ ಟೆಸ್ಟೆಡ್ ಎಲ್ಲ ಮಾಡ್ಬೋದು sir. ಅಲ್ವಾ ಸರ್? ಹೌದು ಸರ್. ಹಾಗೆ ಇನ್ನೊಂದು ರ್ಯಾಪಿಡ್ ಆಟೋಮೆಟಿಕ್ ರ್ಯಾಪಿಡ್ ಅಂತಾರಲ್ಲ, ರ್ಯಾಪಿಡ್ ನೋಡಿ ಸರ್. ಅದರಲ್ಲೂ fancy number ಗಾಡಿ. ಫ್ಯಾನ್ಸಿ ನಂಬರ್ ಗಾಡಿ. ಹಾ, ಹಾ. ನೋಡ್ಬೋದು, ಎಕ್ಸ್ಟ್ರಾ ಕ್ಲಾಸ್ ನಂಬರ್. 2016 ಮಾಡಲ್ ಸರ್ ಇದು. ಓಕೆ 16 ಮಾಡಲ್, ಸಿಂಗಲ್ ಓನರ್ ಗಾಡಿ. ಹಾ. 1 ಲಕ್ಷ ಓಡಿದೆ, ರೆಕಾರ್ಡೆಡ್. ಓಕೆ ಓಕೆ. ರೆಕಾರ್ಡ್ ಇಲ್ಲ ಅಂತ ಯಾವ ಗಾಡಿ ಇಲ್ಲ ಸರ್ ನನ್ನ ಹತ್ರ. ಎಲ್ಲ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಎಲ್ಲ ಗಾಡಿ. ಎಲ್ಲ ಗಾಡಿಗಳು ಸರ್ವಿಸ್ ಹಿಸ್ಟ್ರಿ ಪ್ರೈಸ್ ಸಿಗುತ್ತೆ. ಕೊಡ್ತೀನಿ 6,45,000 ಕೊಟ್ಟು ಮಾಡಿದ್ದೀನಿ ಸರ್. ಹಾ. ಪ್ರೈಸ್ ನಿಮ್ಗೆ 6,20,000 ಮಾಡ್ತೀನಿ ಸರ್. 6,20,000ಕ್ಕೆ ಮಾಡ್ಕೊಡ್ತೀರಾ? ಏನಾದ್ರೂ ಇನ್ನೊಂದು ಪ್ರೈಸ್ ಆಗುತ್ತಾ ಸರ್? ಸರ್ ಮಾಡ್ಕೊಡೋಣ ಸರ್. ನಿಮ್ ಮುಖಾಂತರ ಬಂದ್ರೆ, ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,90,000 ಕೊಡ್ತೀನಿ ಸರ್. 5,90,000 ಕೊಡ್ತೀನಿ. ಹೋಗಿ ಇನ್ನೊಂದು ರ್ಯಾಪಿಡ್ ಇದೆಯಲ್ಲ ಸರ್ ಸರ್. ಇದು 15 ಮಾಡಲ್, ಸೆಕೆಂಡ್ ಓನರ್. ಇದು ಕೂಡ ಆಟೋಮೆಟಿಕ್. ಹಾ ಹಾ. ಟೋಟಲ್ 3 ಗಾಡಿ ಆಟೋಮೆಟಿಕ್ ಇದೆ ಸರ್. ಓಕೆ ಓಕೆ. 15 ಮಾಡಲ್, ಸೆಕೆಂಡ್ ಓನರ್. ಇದು ಕೂಡ 90 ಚೇಂಜ್ ಓಡಿದೆ ಗಾಡಿ. ಹಾ.
ಗಾಡಿ ನೋಡ್ಬೋದು ತುಂಬಾ ಕ್ಲಾಸ್ ಇದೆ ಇದೂನು ಕ್ಲೀನ್ ಇದೆ ಗಾಡಿ ಎಲ್ಲ ಫುಲ್ಲಿ ಲೋಡೆಡ್ ಇದೆ. ಪ್ರೈಸಿಂಗ್ ಇದ್ರದ್ದು ಪ್ರೈಸಿಂಗ್ ಕೊಡ್ತೀನಿ ಸರ್, ಇದು 595 ಕೋಟ್ ಮಾಡಿದೀನಿ. ಹಾ. 5.5 ಗೆ ಕೊಡ್ತೀನಿ ಸರ್ ಗಾಡಿ. 5.5 ಲಕ್ಷ. 5.5 ಲಕ್ಷಕ್ಕೆ ನಿಮ್ಗೆ ರ್ಯಾಪಿಡ್ 15 ಮಾಡಲ್ ಆಟೋಮೆಟಿಕ್. ಆಟೋಮೆಟಿಕ್.